ಬೇಕಂತಾನೆ 6 ಅಂಗಡಿ ಜೊತೆ ಎಲ್ಲಾ ನಮ್ಗೆ ಲೈನ್ ಮ್ಯಾಪ್ ಹಾಕ್ಬಿಟ್ಟು ಅದಕ್ ಜೊತೆ ನಮ್ ಎಲ್ಲ ಅಂಗಡಿ ಎತ್ತವ್ರೆ. ನಮ್ ಪಕ್ಕದ ಸ್ಟೇಟ್ ಅಲ್ಲಿ ಮಾಡೋರು ತಲಪತಿ ವಿಜಯ್ ಬಡವ್ರ ತೊಂದ್ರೆ ಕೊಟ್ಟಿಲ್ಲ. ನಾವೇನು ಕಾಂಗ್ರೆಸ್ ಅಂದ್ರೆ ನಮ್ ಜಮೀರ್ ಸಾಹೇಬ್ರು ಇದಾರೆ, ನಮ್ಗೆ ಸಪೋರ್ಟ್ ಮಾಡ್ತಾರೆ. 2-3 ಸತಿ ಅಲ್ಲಿ ಹೋಗ್ಬಿಟ್ಟು ಜಮೀರ್ ಸಾಹೇಬ್ರಿಗೆ ಭೇಟಿ ಮಾಡೋಣ ಅಂದ್ರೆ ಸಿಕ್ಕಿಲ್ಲ. ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೋ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮ್ಗೆ ಏನು ಇಲ್ಲವಲ್ಲ, ಇಲ್ಲಿ ಬಯಸ್ಕೊಂಡು ಹಿಂಗೆ ಹೋಗ್ತಾ ಇರೋದು ಅಷ್ಟೇ. ಇವತ್ತಿಂದ ನಾನು ಹೇಳ್ತಾ ಇದ್ದೀನಿ, ಒಂದು ಓಟ್ ನನ್ನ ಮನೆ ಕಡೆಯಿಂದ ಒಂದು ಓಟು ಕಾಂಗ್ರೆಸ್ ಹಾಕಲ್ಲ. ಬಿಜೆಪಿ ಅವರು ಬಾಯಿ ಮೇಲೆ ಕೆಲಸ ಮಾಡ್ತಾರೆ. ಹೋಗ್ಬಿಟ್ಟು ಕುತ್ಕೊಂಡು ತೋರಿಸ್ರೆ ಏನಿದೆ ಪರಿಸ್ಥಿತಿ ಅಂತ ತೋರಿಸ್ರೆ ಅವ್ರು ಒಂದು ಮನಸ್ಸಿಂದ ಕುತ್ಕೊಂಡು ಒಂದು ಪರಿಹಾರ ಮಾಡ್ತಾರೆ. ಮಾತೇ ಇಲ್ಲ. ಇವ್ರು ಪರಿಹಾರ ಮಾಡಿಲ್ಲ ಸರ್, ಕೈ ಬಿಟ್ಟು ಕೆನ್ನೆ ಕೊಡ್ಬಿಡಿ ಸರ್, ನೋವು ಹೋಗುತ್ತೆ. ಹೊಟ್ಟೆ ಕೊಡ್ಬಿಟ್ಟಲ್ಲ ಅಷ್ಟೇ, ಒಂದು ದಿನ ಹೋಯ್ತು ಸರ್. ಇಲ್ಲ ಸರ್, ಕಾಂಗ್ರೆಸ್ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಕಾಂಗ್ರೆಸ್ ಗವರ್ನಮೆಂಟ್ ಧಿಕ್ಕಾರ ಸರ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 2010ರಿಂದ ನನ್ಗೆ ಇವಾಗ 2026 16 ವರ್ಷ ಆಯ್ತು ಬಂದು. ಇದುವರೆಗೂ ಏನು ಆಗಿಲ್ಲ ತೊಂದರೆ ನಮಗೆ. ನಾವು ನಮ್ಮ ಪಾಡಿಗೆ ಬರ್ತಾ ಇದ್ವಿ, ನಮ್ಮ ಪಾಡಿಗೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇತ್ತೀಚೆಗೆ ಏನಾಯ್ತಂದ್ರೆ ಇಲ್ಲಿ ಬ್ರಿಡ್ಜ್ ಕೆಳಗಡೆ BWS ಫ್ಲೈಓವರ್ ಆಯ್ತಲ್ಲ, ಅದು ಕೆಳಗಡೆ ಬಂದ್ಬಿಟ್ಟು ಇಲ್ಲಿಗಲ್ ಶಾಪ್ ಬಂತು. ಆಯ್ತು, ಆಮೇಲೆ ಇಲ್ಲಿಗಲ್ ಶಾಪ್ ಬಂತು. ಅದಕ್ಕೆ ನಾವು ಏನು ಮಾಡಿದ್ರಿ, ಅವಾಯ್ಡ್ ಮಾಡಿದ್ರಿ. ಏನಂತ ಅವಾಯ್ಡ್ ಮಾಡ್ರಿ, ಇಲ್ಲಿ ಇಗ್ಬೇಡಿ, ನಮ್ಗೆ ಹೋಗೋ ಬರೋಕ್ಕೆ ದಾರಿಗೆ ತೊಂದರೆ ಆಗತ್ತೆ ಅಂದರೆ ಅವ್ರು ಯಾರ್ಯಾರ್ದೋ ಇನ್ಫ್ಲೂಯೆನ್ಸ್ ಹಾಕಿ ಯಾರ್ಯಾರಿಂದಾನೆ ಇದು ಮಾಡಿ ನಮಗೆ ದಬಾಯಿಸ್ಬಿಟ್ರು. ಆಮೇಲೆ ಇನ್ನೊಂದು ಸತಿ ಹೋಗೋ ಬರೋ ದಾರಿನಲ್ಲೇ ಪೆಟ್ಟಿ ಶಾಪ್ ಇಕ್ಕಕ್ಕೆ ಬಂದರು. ಆವಾಗ ನಾವೇನು ಮಾಡಿದ್ರು, ಇದು ದಾರಿನಲ್ಲಿಯೂ ನಮ್ಗೆ ತೊಂದರೆ ಕೊಟ್ರೆ ನಾವು ನೇಣು ಹಾಕ್ಕೊಳ್ಬೇಕಂತ ನಾವು ಎಲ್ಲನೂ ಅವಾಯ್ಡ್ ಮಾಡಿಸ್ಬಿಟ್ಟು ಏನು ಮಾಡಿದ್ರಿ, ಅದು ತೆಗೆದ್ಬಿಟ್ರಿ. ನಾವು ರಘು ಸಾರಿಗೆ ಕೇಳಿದ್ರಿ, ಅವ್ರು ಏನು ಮಾಡಿದ್ರು, ಹೋಗಿ BBMP-ನಲ್ಲಿ ದೊಡ್ಡ ಆಫೀಸರ್ ಹತ್ರ ಇವ್ರು ಯಾರು ಬಂದರು ಅವ್ರಿಗಿಂತ ದೊಡ್ಡ ಆಫೀಸರ್ ಹತ್ರ ಹೋಗ್ಬಿಟ್ಟು ಎಲ್ಲ ಸೈನ್ ಹಾಕ್ಕೊಂಡು ಬಂದರು. ಯಾರು ಬಂದರು? ಇವ್ರು ರಘು ಸರ್ ಹಾಕ್ಕೊಂಡು ಬಂದರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಆಮೇಲೆ ಹೋಗಿ ಕಮಿಷನರ್ ಸಾಹೇಬ್ ಬಂದರು. ಯಾರು? BBMP ಕಮಿಷನರ್ ಸಾಹೇಬ್ರು ಇದ್ರಲ್ಲ, ಜಗದೀಶ್ ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ಎಲ್ಲ ನಾನು ಹಾಕ್ಸ್ಕೊಂಡು ಬಂದಿದ್ದೀನಿ, ಇವಾಗ ಇನ್ನು ಮುಟ್ಟಬಾರ್ದಂದ್ರೆ ಅವ್ರೇನಂದ್ರು, ನನ್ನ ಮೇಲೆ ನೀವು ಏನಾದರೂ ಪಿಟಿಗೇಷನ್ ಹಾಕ್ಕೊಳ್ಳಿ, ನಮ್ಮ ಮೇಲೆ ಏನಾದರೂ ನೀವು ಹಾಕ್ಕೊಳ್ಳಿ, ನನಗೇನು ತೊಂದರೆ ಇಲ್ಲ, ನಾನು ಮಾಡೋದೇ ಮಾಡ್ತೀನಿ, ಎಲ್ಲ ತೆಗಿತೀನಿ. ನೀವು ಇಲ್ಲಿ ಗಳಿಸಿದ್ರಿ ಸ್ಥಳೀಯವಾಗಿ, ಅವ್ರನ್ನೇನು ಕೇಳಲ್ವಾ ನೀವು? ಸರ್ ಅವ್ರು ಯಾರ ಮಾತು ಕೇಳಲ್ಲ ಸರ್. ಅವ್ರು ಒಂದೇ ಒಂದು ಮಾತು ಹೇಳ್ತೀನಿ ನೋಡಿ ಸರ್, ನಾವು ಬಡವರು ಸರ್, ನಾವು ಬಡವರು, ನಮ್ಗೆ ಯಾರು ಇನ್ಫ್ಲೂಯೆನ್ಸ್ ಇಲ್ಲ. ನಾವು ಹೋಗಿ ಅವ್ರಿಗೆ ಏನು ಕೆಲಸ ಮಾಡಲ್ಲ. ಎಲೆಕ್ಷನ್ ಟೈಮ್ ಬಂದರೆ ಮನೆ ಹತ್ರ ಬರ್ತಾರೆ, ಏನು ಹೇಳ್ತಾರೆ, ಓಟ್ ಆಗಿ ನಮ್ಮ ಕೆಲಸ ಮಾಡ್ತೀವಿ ಅಂತಾರೆ. ನಾವು ಹೋಗಿ ಅವ್ರಿಗೆ ಓಟ್ ಹಾಕ್ತೀವಿ. ಏನು ಓಟ್ ಹಾಕ್ತೀವಿ? ಏನು ನಮಗೆ ಸಹಾಯ ಮಾಡ್ತಾರಂತ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಇವಾಗ ಏನು ಮಾಡೋರೆ, ನಮಗೆ ಕತ್ತಿ ಮೇಲೆ ಚೂರಿ ಬಿಟ್ಟು ಎಲ್ಲ ಕಟ್ ಮಾಡಿಬಿಟ್ಟವ್ರೆ. ಇವಾಗ ನಾವು ಏನು ಮಾಡ್ಬೇಕು? ನಾವೇನು ಕಾಂಗ್ರೆಸ್ ಅಂದರೆ ನಮ್ಮ ಜಮೀರ್ ಸಾಹೇಬ್ರು ಇದ್ದಾರೆ, ನಮ್ಗೆ ಸಪೋರ್ಟ್ ಮಾಡ್ತಾರೆ. ನಾವು 2-3 ಸತಿ ಅಲ್ಲಿ ಹೋಗ್ಬಿಟ್ಟು ಜಮೀರ್ ಸಾಹೇಬ್ರಿಗೆ ಭೇಟಿ ಮಾಡೋಣ ಅಂದರೆ ಸಿಕ್ಕಿಲ್ಲ. ಏನು ಹೇಳಿದ್ರು, ಏನೋ ಬ್ಯುಸಿ ಇದ್ದೀವಿ, ಜಮೀರ್ ಸಾಹೇಬ್ರಿಗೆ ಸೋಮವಾರ ಪೋಸ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಬ್ಯುಸಿ ಇದ್ದರು. ಸೋಮವಾರ ಅನೌನ್ಸ್ಮೆಂಟ್ ಮಾಡಿದ್ರು, ಅಲ್ಲಿ ಹುಡುಕಿದ್ರಿ ಸಿಕ್ಕಿಲ್ಲ. ಮಂಗಳವಾರನೂ ಹುಡುಕಿದ್ರಿ ಸಿಕ್ಕಿಲ್ಲ. ಬುಧವಾರ ಎಲ್ಲ ನಮ್ಗೆ ಮುನ್ನಾಮ ಇಕ್ಬಿಟ್ರು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಆಮೇಲೆ ಅವ್ರ PA ಅಯ್ಯೂಬ್ ಸಾಹೇಬ್ರಿಗೆ ಭೇಟಿ ಮಾಡೋಣ ಅಂದರೆ ಅವ್ರೇನು ಮಾಡವ್ರೆ, ದರ್ಗಾಗೆ ಹೋಗ್ಬಿಟ್ಟವ್ರೆ. ಸೋಮವಾರ ಅಜ್ಮೀರ್ ದರ್ಗಾಗೆ ಹೋಗ್ಬಿಟ್ಟವ್ರೆ. ಇವಾಗ ಎಲ್ಲ ಕಾರ್ಯಕರ್ತರು, ಇವ್ರು ದೊಡ್ಡ ಕಾರ್ಯಕರ್ತರು ಎಲ್ಲ ಈ ಕೆಲಸ ಟೈಮಲ್ಲೇ ಆ ಥರ ಆಚೆ ಹೋಗ್ಬಿಟ್ರೆ ಬಡವ್ರು ಏನು ಮಾಡಬೇಕು? ಅವ್ರವ್ರದ್ದೇ ಅಂಡರ್ಸ್ಟ್ಯಾಂಡಿಂಗ ಯಾವುದು ಸರ್ ಇರ್ಬೋದು ಸರ್. ಇದೆಲ್ಲ ನೀವು ಕರೆಕ್ಟಾಗಿ ನೀವು ರೌಂಡಿಂಗ್ ಮಾಡಿ ನೋಡಿದ್ರೆ ಇದೆಲ್ಲ ಏನು ಅನ್ಸತ್ತೆ? ನಿಮ್ಗೇನು ಅನ್ಸತ್ತೆ? ಇದೆಲ್ಲ ಇವರೇ ರಚಿಸಿದ ಆಟ ಇದು.
ಏನು ಒಂದು ಹೇಳಕ್ಕೂ ಒಂದು ದಿವಸ ಬಾಯಿ ಇದೆ ಅಂತ ಏನು ಬೇಕಾದ ಏನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಜಾಗ ಇದೆ, ಫುಟ್ಪಾತ್ ಅಲ್ಲಿ ತೊಂದರೆ ಆದ್ರೆ ಎತ್ತೋದು ನ್ಯಾಯ, ಸರಿನಾ? ಈ ಅಂಗಡಿ ಇರೋದು ಫುಟ್ಪಾತ್ ಸೇರಿಲ್ಲ, ಇದು ಹೊಡೆದಿದ್ದು ಏನ್ ಸರ್ ಸಿಕ್ತ ಅವ್ರಿಗೆ ಬಡವರಿಂದ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮಾಡಿರೋದು ಒಬ್ಬರು ಇಲ್ಲಿ ಇಲ್ಲಿಗಲ್ ಪೆಟ್ಟಿಗಳು ತಗೊಂಬಂದು ಜಮೀರ್ ಬಿ ಅವ್ರ ಪಿ ಅವ್ರು ಮಾಡಿ, ಅಯ್ಯೂಬ್ ಬೈ ಮಾಡಿ, ಅವ್ರೆಲ್ಲ ಏನ್ ಮಾಡಿದ್ರು ಒಳಗಡೆ ನಿಲ್ಸ್ಬಿಟ್ಟು ಎಲ್ಲ ಹೊಡೆದಾಕ್ಬಿಟ್ಟು ಇವ್ರು ಏನ್ ಮಾಡಿದ್ರು ಅಜ್ಮೀರ್ ಓಡೋಗ್ಬಿಟ್ಟಿದ್ದಾರೆ. 3 ದಿವಸ ಅವ್ರು ಬರಲ್ಲ, ಹೊಡೆಯೋ ಗಂಟ ಬರೋ ಗಂಟ ಅಲ್ಲ. ನಮ್ ಹೊಟ್ಟೆ ಮೇಲೆ ಧನ್ಯವಾದ ಹೇಳ್ತೀನಿ. ಬಿಜೆಪಿ ಗೌರ್ಮೆಂಟ್ ಇಂದ ನಮ್ಗೆ ಎಷ್ಟು ತೊಂದರೆ ಬಂದಿಲ್ಲ, ಎಷ್ಟು ಸರ್ಕಾರ ಈ ಕಾಂಗ್ರೆಸ್ ಇಂದ ಬಂದಿರೋ ತೊಂದರೆ ದೇವರಾಗ ಹೇಳ್ತೀನಿ. ನಮ್ ಪಕ್ಕದ ಸ್ಟೇಟ್ ಅಲ್ಲಿ ಮಾಡೋರು ತಲಪತಿ ವಿಜಯ್ ಬಡವ್ರ ತೊಂದರೆ ಕೊಟ್ಟಿಲ್ಲ. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಉದ್ಧಾರ ಮಾಡ್ತಾರೆ ನಮ್ ಸ್ಟೇಟ್ ಅಲ್ಲಿ ಬಡವ್ರ ತೊಂದರೆ ಕೊಂಡು ಏನ್ ಉದ್ಧಾರ ಮಾಡ್ತಾ ಇದೆ ಅಂತ ನಂಗೆ ನಿಜವಾಗಿ ಗೊತ್ತಿಲ್ಲ ಸರ್. ಇವತ್ತಿಂದ ನಾನು ಹೇಳ್ತಾ ಇದ್ದೀನಿ, ಒಂದು ಓಟ್ ನನ್ನ ಮನೆ ಕಡೆಯಿಂದ ಒಂದು ಓಟು ಕಾಂಗ್ರೆಸ್ ಹಾಕಲ್ಲ ಸರ್. ನನ್ ಬರೋದ್ ಮುಂದೆ ಕುಟುಂಬಕ್ಕೂ ಹೇಳ್ತೀನಿ ಕಾಂಗ್ರೆಸ್ ಓಟ್ ಹಾಕ್ಬೇಡ ಅಂತ. ಬಿಜೆಪಿ ಗೌರ್ಮೆಂಟ್ ಇದ್ರು ನಿಜವಾಗ್ಲೂ ಹೇಳ್ತೀನಿ, ಅವರು ಸರ್ ಅವ್ರ ಬಾಯಿ ಮೇಲೆ ಹೇಳ್ತಾರೆ, ಬಿಜೆಪಿ ಅವರು ಬಾಯಿ ಮೇಲೆ ಹೇಳ್ತಿ ಕೆಲಸ ಮಾಡ್ತಾರೆ. ಹೋಗ್ಬಿಟ್ಟು ಕುತ್ಕೊಂಡು ತೋರಿಸ್ರೆ ಏನಿದೆ ಪರಿಸ್ಥಿತಿ ಅಂತ ತೋರಿಸಿದ್ರೆ ಅವ್ರ ಒಂದ್ ಮನ್ಸಿಂದ ಕುತ್ಕೊಂಡು ಒಂದ್ ಪರಿಹಾರ ಮಾಡ್ತಾರೆ. ಇವ್ರು ಪರಿಹಾರ ಮಾಡಿಲ್ಲ ಸರ್, ಕೈ ಬಿಟ್ಟು ಹೊಟ್ಟೋಗ್ಬಿಟ್ರಿ ಇಲ್ಲಿಂದ. ಬೀದಿ ಪಾಲ ಮಾಡ್ಬಿಟ್ರು ಈ ಕಡೆಯಿಂದ. ಇಲ್ಲಿ ಎಷ್ಟು ಜನ ಇದಾರೆ ಈ ಕಡೆಯಿಂದ, ಯಾರು ಇವತ್ತಿಂದ ಕಾಂಗ್ರೆಸ್ ಓಟ್ ಅಂದ್ರೆ ಅವ್ನಿಗೆ ಬಾತೆ ಬೇರೆ ಇಲ್ಲ ಸರ್. ಕಾಂಗ್ರೆಸ್ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಗೌರ್ಮೆಂಟ್ ಧಿಕ್ಕಾರ ಸರ್. ಅಯ್ಯೋ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ನಾನು ಕೇಳ್ಪಟ್ಟೆ ಇಲ್ಲಿ ಏನೋ 2 ವೀಲರ್ ಪಾರ್ಕಿಂಗ್ ಮಾಡ್ತಾರಂತೆ. 2 ವೀಲರ್ ಪಾರ್ಕಿಂಗ್ ಅಂದ್ರೆ ರಾಜಕಾರಣಿಗಳಿಗೆ ಕೊಡೋದು. ಇಷ್ಟು ದೊಡ್ಡ ಜಾಗ ಅಂದ್ರೆ ಪಾರ್ಕಿಂಗ್ ಕೊಡ್ಬೇಕಂದ್ರೆ ಆಕ್ಷನ್ ಅಲ್ಲಿ ದೊಡ್ಡ ಅಮೌಂಟ್ ತಗೊಂಡ್ಬಿಟ್ಟು ಅವ್ರು ಏನ್ ಬೇಕಂದ್ರೂ ಮಾಡ್ಬೋದು. ನಮ್ ಬಡವ್ರಿಗೆಲ್ಲ ದಿಕ್ಕುಪಾಲ ಮಾಡ್ಬಿಟ್ಟು ದೊಡ್ಡವ್ರ ಮನೆ ಚೆನ್ನಾಗಿರ್ಬೇಕು, ನಾವು ನಾಶ ಆಗ್ಬಿಡ್ಬೇಕು, ನಾವು ಹಾಳಾಗ್ಬಿಡ್ಬೇಕು. ನಮ್ ಕುಟುಂಬ ಬೀದಿ ಮೇಲೆ ಬಡ್ಬಿಡ್ಬೇಕು, ಅವ್ರ ಕುಟುಂಬ ಎಲ್ಲ ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ಬಿಟ್ಟು ಚೆನ್ನಾಗಿರ್ಬೇಕು. ಕೃಷ್ಣ ಬೈರೇಗೌಡರು ಭೇಟಿ ಮಾಡಿದ್ರ ಸರ್? ಕೃಷ್ಣ ಬೈರೇಗೌಡರಿಗೆ ನಾವು ಒಂದೇ ಒಂದು ಸೆಕೆಂಡ್ ಸರ್, ಒಂದೇ ಒಂದು ಮಾತು ಹೇಳ್ತೀನಿ. ಸಡನ್ ಆಗಿ ಬಂದ್ಬಿಟ್ಟು ನಿಮ್ಗೆ 2 ದಿವಸದಲ್ಲಿ ಸಡನ್ ಆಗಿ ತೆಗೀರ ಅಂತ ಹೇಳ್ತಿರಲ್ಲ, ನೀವು ಯಾರಿಗಾರು ಹೋಗಿ ಭೇಟಿ ಮಾಡ್ತೀರಾ ಸರ್? ಶಿವಾಜಿನಗರ ಕಂಪ್ಲೀಟ್ ಆಗಿ ಹೊಡೆದಾಕಿದ್ರು, ಇದು ಟಾರ್ಗೆಟ್ ಈಗ ಕೇರ್ ಮಾಡಿ ಯಾವ್ದು ಸರ್ ನಮ್ಗೆ ಗೊತ್ತಿಲ್ಲ. ನಮ್ಮ ಹತ್ರ ದಾಖಲೆ ಇದೆ, ನಮ್ಮ ಹತ್ರ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಎಲ್ಲ ಇದೆ. ಅವ್ರಿಗೂ ಕೂಡ ಗೊತ್ತು ನಮ್ಮ ಹತ್ರ ಸುಪ್ರೀಂ ಕೋರ್ಟ್ ದಾಖಲೆ ಇದೆ, ಆರ್ಡರ್ ಇದೆ, ಎಲ್ಲ ಗೊತ್ತಿದ್ರು ಕೂಡ ಬೇಕಂತ ನಮ್ಮ ಅಂಗಡಿಗಳು ತೆಗ್ಬಿಟ್ಟು ನಮ್ಗೆ ಬೀದಿ ಮೇಲೆ ಮಾಡವ್ರೆ, ಎಲ್ಲ ದಿಕ್ಕಾಪಾಲ ಮಾಡವ್ರೆ. ನೋ ಕಾಮೆಂಟ್ಸ್. ಇಲ್ಲ ಸರ್, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.